ಯಾಕೋ ಇನ್ನು ಅನುಶ್ರೀ ಅವರೇ ನಮ್ಮ ಬಾಳು ಬೆಳಗೊಂದಿ ಹಾಡ್ ಚೆನ್ನಾಗಿ ಹಾಡ್ದ. ಡಾನ್ಸ್ ಮಾಡ್ಬೇಕಾದ್ರೆ ಚಳಿ ಬಿಡ್ತಿಲ್ಲ ಅವನು. ಈ ಸಾಹೇಬ್ರು ಹಾಡ್ಬೇಕಾದ್ರೆ ಕಡೆನಲ್ಲಿ ಪ್ರೀತಿಯ ಪಾರಿವಾಳ ನೋಡಿ ಅವ್ರು ಹಂಗೆ ನಿಂತಿರ್ತಾರೆ. ಹಾಡಕ್ ಶುರು ಮಾಡ್ತಿದ್ದಾಗಿನ ಧ್ವನಿ ಮತ್ತೆ ಮುಖದಲ್ಲಿ ಒಂದು ನಗು. ಅದೇ ಸರ್ ನಿಮ್ಮ ಆಸ್ತಿ, ನೀವು ನಮಗ್ ಕೊಟ್ರು ಆಸ್ತಿ. ನಿತ್ತಿ ಹಂಗ ಹತ್ತೈತಿ, ನಿತ್ತಿ ಹತ್ತಿದಾಗ ಬಡದ ಪೀಸತೈತಿ. ಆಕಿ ಮರತೀರ ಬೇಕೇನು ಗೆಳೆಯ, ಮತ್ತೆ ಮರಳಿ ಕುಡಿಯಾಳೇನು ಗೆಳೆಯ, ಕುಡಿಯಾಳೇನು ಗೆಳೆಯ, ಕುಡಿಯಾಳೇನು ಗೆಳೆಯ. ಈಗ ನಾವು ಒಂದ್ ಕಡೆ ಜಡ್ಜ್ ಆದ್ರೆ ಇನ್ನೊಂದ್ ಕಡೆ ಅವ್ನ ಫ್ಯಾನ್ಸ್. ಮತ್ತೆ ಅಲ್ಲ ಕಣ, ನಿನಗೆ ಕಂಪನಿ ಬೇಕು ಅಂದ್ರೆ ನಾವು 3 ಜನ ಬರ್ತೀವಿ. ಮತ್ತ ಫ್ಯಾನ್ಸ್ ಹಂಗ್ ಬಿಟ್ಬಿಡ್ತೀವಾ? ಅಲ್ಲಿ ಅಪ್ಪು ಹುಡುಗರು ಪರ್ಫಾರ್ಮ್ ಮಾಡಿದರೆ, ಈಗ ನಮ್ಮ ಸರಿಗಮಪ್ಪ ಹುಡುಗರು ವಿಪಿ RK AJ ಜನ್ಯಾಜಿ ಏನ್ ಮಾಡ್ತಿದ್ದೀರಾ? ಅವರು ಶ್ರುತಿ ಹುಡುಕ್ತಾ ಇದಾರೆ. ಯಾಕೋ ಇನ್ನು ಅನುಶ್ರೀ ಅವರೇ ನಮ್ಮ ಬಾಳು ಬೆಳಗೊಂದಿ ಹಾಡ್ ಚೆನ್ನಾಗಿ ಹಾಡ್ದ. ಡಾನ್ಸ್ ಮಾಡ್ಬೇಕಾದ್ರೆ ಚಳಿ ಬಿಡ್ತಿಲ್ಲ ಅವನು. ಹೌದು, ಈ ಸೆಕೆ ಇವನಿಗೆ ಚಳಿ ಆಗ್ತಿರೋದು ನನಗೆ ಆಶ್ಚರ್ಯ. ಡುಯೆಟ್ ಹಾಡನ್ರಿ ಸಿಂಗಲ್ ಡುಯೆಟೇ ಹಾಡಿ. ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ, ಮೈ ಮರೆತು ಕುಂತಾಗ ನೀ ನಗ ಬ್ಯಾಡ ನನ್ನ ನೋಡಿ. ದೈವರ ಮೋಹ ನೀ ನನ್ನ ಜೀವ, ನಿನ್ನ ಮ್ಯಾಲ ಕಂಡಿನಿ ಕನಸ. ಕೆಂಪನ ಗಲ್ಲದ ಪೋರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ, ನಹ ಮೈ ಮರೆತು ಕುಂತಾಗ ನೀ ನಗ ಬ್ಯಾಡ ನನ್ನ ನೋಡಿ. ವಿಚಾರ ಏನಂತಂದ್ರೆ, ಇನ್ನು 2 ದಿನದಲ್ಲಿ ಬ್ರಾಟ್ ಅನ್ನೋ ಒಂದು ಸಿನಿಮಾ, ಶಶಾಂಕ್ ಅವರ ನಿರ್ದೇಶನ, ಡಾರ್ಲಿಂಗ್ ಕೃಷ್ಣ ಅವರು ನಟನೆ ಮಾಡ್ತಿರೋಂತ ಒಂದು ಸಿನಿಮಾದಲ್ಲಿ ಬಾಳು ಅವರು ಅವರೇ ಸಾಹಿತ್ಯ ಬರೆದು ಒಂದು ಸಾಂಗ್ ಹಾಡ್ತಾ ಇದ್ದಾರೆ. ಕನ್ನಡಿಗರಿಗೆ ಖುಷಿ ಕೊಡುವಂತ